ನಮಸ್ಕಾರ. ನಾನು ನಿಮ್ಮ ಮಾರುತಿ ಶಿರಾ ಮಾತಾಡ್ತಿರೋದು. ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಶಿರಾ ತಾಲೂಕಿನಲ್ಲಿರೋ ಕಳ್ಗಳ ಹೋಬಳಿಯಲ್ಲಿರೋ ಚಿಕ್ಕನಹಳ್ಳಿಯಲ್ಲಿ ಇದ್ದೀವಿ. ಚಿಕ್ಕನಹಳ್ಳಿ ಗ್ರಾಮ ದೇವತೆಯಾದ ಕರಿಯಮ್ಮ ಮತ್ತು ನೀಲಮ್ಮ ತಾಯಿಯವರ ದೇವಸ್ಥಾನ ಸನ್ನಿಧಿಯಲ್ಲಿದ್ದೀವಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಹಾಗೂ ಅಲಂಕಾರ. ಗ್ರಾಮ ದೇವತೆಯ ಬಗ್ಗೆ ವಿಚಾರವನ್ನು ಕೇಳೋಣ ಬನ್ನಿ. ನನ್ನ ಹೆಸರು ಶಿವಲಿಂಗಪ್ಪ ಅಂತ, ಚಿಕ್ಕನಹಳ್ಳಿ, ಇದೇ ಗ್ರಾಮಸ್ಥರು. ಈ ಒಂದು ದೇವಸ್ಥಾನ ಅಂದರೆ ಈ ಸುಮಾರು 12-13ನೇ ಶತಮಾನದ ದೇವತೆ. ಅವಾಗ ಇದನ್ನು ನೀಲಾಂಬರಿ ಅಂತ ಕರಿತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಕರಿಯಮ್ಮ ದೇವಿ ಅಂತ ಇದಕ್ಕೆ ಹೆಸರು ಕೊಟ್ಕೊಂಡು ಇಲ್ಲಿ ನಮ್ಮ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ಸುಮಾರು 10 ವರ್ಷದಿಂದಲೂ ಈ ಒಳ್ಳೆಯ ಉತ್ತಮವಾದ ಕೆಲಸ ನಡೀತಾ ಇದೆ. ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಹಾಗೂ ವಿಶೇಷವಾಗಿ ಹಬ್ಬ ಹರಿದಿನಗಳು ಮತ್ತು ವಿಶೇಷ ದಿನಗಳಲ್ಲಿ ಪೂಜಾ ಅಲಂಕಾರಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಜೊತೆಗೆ ಈ ದೇವಿ ಉತ್ತಮವಾದಂಥ ಹಾಗೂ ಈ ಸ್ಥಳ ಚೆನ್ನಾಗಿ ಚೆನ್ನಾಗಿ ಮುಂಬರಾಗಲಿ ಅಥವಾ ಅಭಿವೃದ್ಧಿಗೊಳ್ಳಿ ಅಂತ ಆಶಿಸುತ್ತಾ ನಾನು 2 ಮಾತನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹನುಮಂತರಾಜವರು ಒಂದೆರಡು ಮಾತಾಡಬೇಕಂತ ನಾನು ಬಯಸ್ತೀನಿ. ಹಲೋ, ಇವತ್ತಿನ ದಿನ ಏನು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ತಾಯಿ ಕರಿಯಮ್ಮ ದೇವಿ ತಾನಾಗಿ ತಾನು ಬಂದು ಇಲ್ಲಿ ನಮ್ಮ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥದ್ದಲ್ಲ. ತಾಯಿ ಭುವನೇಶ್ವರಿ ಅಂತ ತಾಯಿ ಯಾವತ್ತು ಜಗನ್ಮಾತೆ ಎಂದಿಗೂ ಇಲ್ಲಿ ನೆಲೆಗೊಳ್ಳಬೇಕು ಅಂತಾನೆ ಎಂದಿಗೂ ಈ ಗ್ರಾಮದಲ್ಲಿ ದಾನ ಧರ್ಮ ಆ ತಾಯಿಗೆ ಕೈ ಎತ್ತಿ ಮುಖದಲ್ಲಿ ಸ್ಕೂಲ್ ಮಕ್ಕಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ನೊಂದವ್ರಿಗೆ ಎಂದವ್ರಿಗೆ ಎಂತಾಗೂ ಈ ತಾಯಿ ಪುಣ್ಯ ಎಲ್ಲವನ್ನು ನೊಂದವರಿಗೆಲ್ಲ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಾಯಿನ. ಇವತ್ತು ಈ ತಾಯಿ ಉದ್ಭವ ಆಗ್ಬೇಕಾದ್ರೆ ಮೂಲ ಕಾರಣ ಇಲ್ಲಿ ಒಂದು ಹುತ್ತದಲ್ಲಿತ್ತು. ಹುತ್ತದಲ್ಲಿ ನೀಲಾಂಬರಿ ದೇವಿ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ನೀಲಾಂಬರಿ ದೇವಿಯನ್ನು ಈ ಇದಕ್ಕೆ ಆ ಭಕ್ತನಲ್ಲಿ ಆ ಹುತ್ತದಲ್ಲಿ ಆವಾಕೋಶವಾದಂಥ ನೀಲಿ ಆಕಾರದ ಬಣ್ಣದ ನೀಲಿ ಅವತಾರದಲ್ಲಿ ಹೊಗೆಯ ರೂಪದಲ್ಲಿ ಬಂದು ಆ ಭಕ್ತನ ಕನಸಿನಲ್ಲಿ ಬಂದು ತಾಯಿ ಬಂದು ಆ ದಿನ ಆ ಬಸವನಲ್ಲಿ ಬಂದು ನೀನೇ ಇಲ್ಲಿ ನೆಲೆಗೊಳ್ಳಬೇಕು, ನೀನೇ ಇಲ್ಲಿ ನಾವು ನೆಲೆಸುವಿ ಎಂದು ಆ ಪುಷ್ಪಾಲಂಕಾರದಿಂದ ಮನೆಯಲ್ಲಿ ತೋರಿದಾಗ ಆ ತಾಯಿಯ ಸದ್ಭಕ್ತನಾದ ಗುರುವಿನ ಅಲಂಕಾರದಲ್ಲಿರುವ ಆ ಬಸವನು ಒಂದು ಹೊಲವನ್ನು ಉಳಿಬೇಕಾದ್ರೆ ಒಂದು ನೇಗಿಲ ಮುಳ್ಳಿನಲ್ಲಿ ಸಿಕ್ಕಿದಂಥ ತಂತಿ ಗ್ರಾಮದಂಥ ಆ ಕಟು ಪಕ್ಷದ ಏನಂದ್ರೆ ಅದನ್ನು ಒಂದು ಕಲ್ಲಿನ ಆಕಾರದಲ್ಲಿ ಸಿಕ್ಕಂಥ ತಾಯಿ ನೆಲೆಗೊಂಡು ಎಡೆಬಿದ್ದೇ ಒಂದು ತಾಯಿ. ಇವತ್ತು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಈ ತಾಯಿ ನೆಲೆಸಬೇಕಾದ್ರೆ ಎಂದಾದರೂ ನಾವು ತಿಳಿದೇ ಇರಲಿಲ್ಲ. ನಾವು ಚಿಕ್ಕ ವಯಸ್ಸಿನಿಂದ ನಾವು ಎಂದೂ ತಿಳಿದಿರಲಿಲ್ಲ ಈ ತಾಯಿ ನಮ್ಮಲ್ಲಿ ಬಂದು ಇಲ್ಲಿ ನೆಲೆಸ್ತಾಳೆ ಅಂತ ಹೇಳಿ ನಾವು ಎಂದೂ ತಿಳಿದಿರಲಿಲ್ಲ. ಇವತ್ತು ಈ ತಾಯಿ ನಮ್ಮಲ್ಲಿ ಭಕ್ತಿಪೂರ್ವಕಂದಂಥ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕೇಳಿದ್ದನ್ನ ವರಪ್ರದಾಯಿನಿ ತಾಯಿ, ವರಪ್ರದಾಯಿನಿ. ಮಕ್ಕಳಿದ್ದವರಿಗೆ ಮಕ್ಕಳು, ಸಂತಾನ ಇಲ್ಲದ ಸಂತಾನ, ಮದುವೆ ಆಗದವರಿಗೆ ಮದುವೆ, ಈ ಥರ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತಾಯಿ ಬೇಡದಲ್ಲಿ ವರಪ್ರದಾಯಿನಿ ಆಗಿದ್ದಾಳೆ.